ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮರೇಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಬೆಳಗಿನ ಶುಭೋದಯ ಅಂತ ಹೇಳ್ತಾ ಇವತ್ತು ಬೆಳಗ್ಗೆ ಬೇಗನೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮ್ 7:30 ಆಗಿದೆ. ಸೊ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ನೋಡೋಣ, ಓಕೆನಾ? ಸೊ ಇವತ್ತಿನ ದಿನ ತುಂಬ ಲಾಂಗ್ ಆಗಿರುತ್ತಾ ನಿಮಗೆಲ್ಲ ಹೇಳೋದು, ನಿಮಗೆಲ್ಲ ತೋರಿಸೋದು, ಅಥವಾ ಶಾರ್ಟ್ ಆಗಿರುತ್ತಾ ಅಥವಾ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ, ಓಕೆನಾ? ಸೊ ಇವಾಗ ಆ್ಯಕ್ಚುಲಿ ಸ್ವಲ್ಪ ಬೆಳಗ್ಗೆ ಬೇಗ ಇದ್ದಲ್ಲ. ಟೀ ಈಸ್ ಅ ಬೂಸ್ಟ್ ಆಫ್ ಎನರ್ಜಿ. ನಮಗೆಲ್ಲ ಉತ್ತರ ಕರ್ನಾಟಕಕ್ಕೆ ಟೀ ಈಸ್ ಅ ಬೂಸ್ಟ್ ಆಫ್ ಎನರ್ಜಿ. ಸೊ ಹಾಗಾಗಿ ನಾನಿಲ್ಲಿ ಟೀ ಮಾಡ್ಕೊತಾ ಇದ್ದೀನಿ. ಸೊ ಟೀ ಕುಡಿದ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ, ಓಕೆನಾ? ಏನಂದೆಲ್ಲ ನನಗೆ ನಾನಾಗಿ ಗೊತ್ತಾಗಲ್ಲ ಬಿಡು. ಕ್ಯಾಮ್ರಾ ಅನ್ನೋ ತಕ್ಷಣ ಚೇಂಜ್ ಆಗಿಬಿಡುತ್ತೆ ಲ್ಯಾಂಗ್ವೇಜ್. ನಾನೇ ನಾನು ಕಟ್ ಮಾಡ್ತೀನಿ, ಹಾಕಂಗಿಲ್ಲ ಹಾಕಂಗಿಲ್ಲ ಆಗಲ್ಲ ಆಗಲ್ಲ ಅಂತ ವಿಡಿಯೋ ಮಾಡು ಅಂತ ಹೇಳಕತ್ತೀನಿ. ಹಿಂಗ ಹಾಕತ್ ನನಗೆ ಯಾವಾಗ್ಲೂ. ಚಪಾಟಿ ಲೈಟ್ ಆನ್ ಮಾಡಿಲ್ಲ ನೋಡ್ದೆ, ಕ್ಲಿಯರ್ ಆಗೈತಲ್ಲ. ಲೈಟ್ ಆನ್ ಮಾಡಲಿಲ್ಲ ಅಂದ್ರೆ ಇದಕ್ಕೆ ನಾನು ಅದಕ್ಕೆ ವಿಡಿಯೋ ಅದಕ್ಕೆ ನಾನು ಓಡಂಗಿಲ್ಲ ಅಷ್ಟೇ. ಒಬ್ಬಳೇ ಸ್ಟ್ರಗಲ್ ಮಾಡ್ಬೇಕು ನಾನು. ಒಬ್ರು ವಿಡಿಯೋ ಮಾಡೋರು ಇಲ್ಲ, ನನಗೆ ಯಾರು ಇಲ್ಲ. ಅತ್ಲಾಗೆ ಸಪೋರ್ಟ್ ಒಂದು ಮಾಡ್ತಾರೆ, ಅದೇ ಸಬ್ಸ್ಕ್ರೈಬ್ ಮಾಡಿಸು ಅಂತಂದ್ರೆ ಅದೊಂದು ಅಷ್ಟೇ, ಮುಗೀತು. ಮತ್ತಿನ್ನೇನಿಲ್ಲ. ಅದಕ್ಕೆ ನನ್ನ ವಿಡಿಯೋ ಯಾರು ನೋಡಲ್ಲ, ಅದಕ್ಕೆ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಕರೆಕ್ಟಾಗಿ. ಯಾಕಂದ್ರೆ ನನ್ನ ಮೊಬೈಲ್ ನನ್ನ ಕಂಟೆಂಟ್ ಒಳಗೆ ಏನಿರಂಗಿಲ್ಲ, ಅದಕ್ಕೆ ಆಫ್ ಮಾಡಕ್ಷಣ ಇದೇ ಕಂಟೆಂಟ್ ಹೇಳು. ಇದು ಏನ ನೋಡೋರಿಗೆ ಇದೇ ಬೇಕು. ಜನರ ಕಷ್ಟ ಇಲ್ಲ ಅಂತಂದ್ರೆ ಅವ್ರ ಮರ್ಯಾದೆ ಹರಾಜ್ ಹಾಕೋದು. ನೀನು ಒಳ್ಳೆತನದಿಂದ ಮುಂದೆ ಬರ್ತೀನಿ ಅಂತಂದ್ರೆ ಆಗಲ್ಲ ಈಗಿನ ಕಾಲ. ಇಲ್ಲ ಅಂದರೆ ಅವ್ರ ಮರ್ಯಾದೆ ತಕ್ಕಣದು. ಇಲ್ಲ ನಂಗೆ ಇಂಥವಿದ್ರೆ ಮಾತ್ರ ನೋಡ್ತಾರೆ, ಇಲ್ಲ ಅಂತಂದ್ರೆ ನೋಡೋಂಗಿಲ್ಲ ಜನ. ಇನ್ನು ಒಳ್ಳೆ ಕಂಟೆಂಟ್ ಕೊಡ್ಕೊಂತ ಅಡುಗೆ ತೋರಿಸ್ಕೊಂತಿದ್ರೆ ಯಾರೂ ನೋಡಲ್ಲ. ಅರ್ಥ ಐತೆ? ಅದಕ್ಕೆ ನಂಗೆ ಚಿಂಗ್ ನಂಗೆ ಆಡಿ ಎಷ್ಟು ಜನ ನಂಗೆ ಚಿಂಗ್ ನಂಗೆ ಆಡಿ ಫೇಮಸ್ ಆದವರು ಸಿಕ್ಕಾಪಟ್ಟೆ. ಅವ್ರಿಗೇನು ಗೊತ್ತಿರುತ್ತೆ? ಇಲ್ಲ, ಅವ್ರಿಗೇನು ಗೊತ್ತಿರುತ್ತೆ? ಪ್ಯೂರ್ ಆಗಿ ಸಪೋರ್ಟ್ ಮಾಡಕ್ಕೆ ಒಬ್ರ ನಮ್ಮ ಮಮ್ಮಿ ಒಬ್ಬರಿಗೆ ಸಪೋರ್ಟ್ ಮಾಡೋದು ಕರೆಕ್ಟಾಗಿ. ಮತ್ತೆ ಇನ್ಯಾರು ಸಪೋರ್ಟ್ ಮಾಡಲ್ಲ ನನಗೆ. ಕುಟುಂಬಕ್ಕೆ ಅಮಾಲ್ ಡಿಮಾಲ್ ಅನ್ಕೊಂತ, ಇಲ್ಲ ಅಂತಂದ್ರೆ ಹೂವಿನ ಬಾಣದಂತೆ ಹೆಂಗೆಂಗೋ ಆಡ್ಕೊಂತ ಏನೇನೋ ಮಾಡ್ಕೊಂತ ಫೇಮಸ್ ಆಗ್ಬಿಡುತ್ತೆ. ಹೋಗ್ಲಿ ಬಿಡು. ಸರಿ, ಸಾಕಾ ವಿಡಿಯೋ ಮಾಡಿದ್ದು? ನಾನು ಈ ವಿಡಿಯೋ ಮಾಡಕ್ಕೆ ಹೇಳಿಲ್ಲ ನಿನಗೆ. ನಾನು ಮಾಡಿದ್ದೀನಿ ನೋಡು. ಬೆಳಗ್ಗಿಂತ ಸ್ಟಾರ್ಟ್ ಮಾಡಿದ್ದು ವಿಡಿಯೋ ನಾನು ಏನು ಮಾಡ್ತಿದ್ದೀನಿ ಏನು ಅದನ್ನ ಬ್ಲಾಗ್ ತೋರ್ಸಕತ್ತಿದ್ದಲ್ಲ. ನಾಲ್ಕು ಗೈಸ್ ನೋಡಿ, ನಾನಿಲ್ಲಿ ಚಪಾತಿ ಮಾಡಿದ್ದೀನಿ. ಹಾಗೆ ಇಲ್ಲಿ ಪುಳಿಯೋಗರೆ ರೆಡಿ ಇದೆ. ಹಾಗೆ ಇದು ಬಂದ್ಬಿಟ್ಟು ಪಲ್ಯ, ಕ್ಯಾಬೇಜ್ ಪಲ್ಯ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಆವಾಗಲೇ ಹಿಂದ್ಗಡೆ ಕ್ಲಿಪ್ ನೋಡ್ಕೊಂಡು ಬಂದ್ರಲ್ಲ, ಆ ವಿಡಿಯೋನ ಹಾಕೋದು ಬೇಡ ಅಂತ ನಾನು ಅಂದ್ಕೊಂಡೆ, ಆಯಿತಾ? ಬಟ್ ನಮ್ಮಣ್ಣ ಹಾಕು ಚೆನ್ನಾಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ, ಹಾಕು ಅಂತ ಹೇಳ್ದ. ಸೊ ಅದಕ್ಕೆ ಹಾಕಿದ್ದೀನಿ ಆ ಕ್ಲಿಪ್ನ. ಏನು ಗೊತ್ತಾ, ನನಗೆ ವಿಡಿಯೋ ಮಾಡ್ತಾ ಇರ್ತೀನ, ನನಗೆ ಸಮ್ಟೈಮ್ಸ್ ಈಗ ನನ್ನ ಹತ್ರ ಏನಿದು ಸ್ಟ್ಯಾಂಡ್ ಇರ್ಬೋದು, ಒಂದು ಸ್ಟ್ಯಾಂಡ್ ಥರದ್ದೇ ಒಂದು ಕಡೆಗೆ ಇಟ್ಕೊಂಡು ವಿಡಿಯೋ ಮಾಡೋ ಥರದ್ದು ಇರ್ಬೋದು. ಬಟ್ ಏನಂದರೆ ಒಂದು ಹ್ಯೂಮನ್ ಹ್ಯಾಂಡ್ ಇದ್ದರೆ ವೀಡಿಯೋಗೆ ಚೆನ್ನಾಗಿ ಅನಿಸುತ್ತೆ. ಈಗ ಯಾವುದೇ ಥರ ಟ್ರೈಪಾಡ್ ಆಗಿರ್ಬೋದು, ಏನೇ ಬಂದಿರ್ಬೋದು, ಬಟ್ ಅದು ಹ್ಯೂಮನ್ ಹ್ಯಾಂಡ್ ಇರೋ ಥರ ಆಗಲ್ಲ ವೀಡಿಯೋಗಳೆಲ್ಲ. ಸೊ ಹಂಗಾಗಿ ನಂಗೆ ಕೋಪ ಬಂದುಬಿಡ್ತು. ನಮ್ಮ ಅಣ್ಣಂಗೆ ಆವಾಗಲೇ ಅಂತ ಒಂದು ಸ್ವಲ್ಪ ವೀಡಿಯೋ ಹಿಡ್ಕೊ ಅಂತಿದ್ದೆ, ಬಟ್ ಅವ್ನು ವೀಡಿಯೋ ಹಿಡ್ಕೊಳ್ಳಿಲ್ಲ. ಅದಕ್ಕೆ ಅಷ್ಟೊಂದು ಜೋರಾಗಿ ಬ್ಲಾಸ್ಟ್ ಆಗಿದ್ದೆ ನಾನು. ಅದ್ರ ಜೊತೆಗೇ ಕಾಮಿಡಿ ಮಾಡ್ಕೊಂಡಿದ್ದ ಅವನು. ಬಟ್ ನಾನು ಹಾಕೋದು ಬೇಡ ಅಂದ್ಕೊಂಡೆ. ಈ ನನ್ನ ಮಗನೇ ಹಾಕು ಅಂತ ಹೇಳ್ತಾ ಅದಕ್ಕೆ ಹಾಕ್ತಿದ್ದೀನಿ ಅಲ್ವಲ್ಲ? ಹಾಕದ್ನ ಹಾಕದ್ನ ಅಷ್ಟೇ. ಈ ರಕ್ಷಿತರು ಆಲ್ರೆಡಿ ರೆಡಿ ಆಗಿಬಿಟ್ಟು ಏನ್ರಿ ಇಷ್ಟು ಮಾಡಾಕೋದಕ್ಕೆ ಪುಣ್ಯ ಪಡ್ಕ ಆಯಿತಾ? ಚಪಾತಿ ಅಷ್ಟು ಚೆನ್ನಾಗಿದ್ದಾವೆ. ರೋಸ್ಟೆಡ್ಡು ಮೇಲ್ಗಡೆದ್ದು ರೋಸ್ಟೆಡ್ ಬಿಟ್ಟಿದ್ದೆ, ಅದನ್ನು ಹಾಕ್ಕೊಟ್ಟಿದ್ದೀನಿ. ಬೇರೆದು ಹಾಕ್ಲಾ? ಮೆತ್ತಗಿರೋದಿದೆ ಮತ್ತು ಅದೇ ತಿನ್ನೋ ಚೆನ್ನಾಗಿರುತ್ತೆ ಅಷ್ಟೇ ಗಾಯ್ಸ್. ಸೊ ಫೈನಲಿ ನಂದೊಂದು ಸ್ವಲ್ಪ ಕೆಲಸ ಇತ್ತು, ಶೂಟ್ ಇತ್ತು. ಆ ಶೂಟ್ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆದಿ ನೆಕ್ಸ್ಟು ಒಂದು ಸ್ವಲ್ಪ ಟಿಫಿನ್ ಮುಗಿಸ್ಕೊಂಡು ಅದಾದಮೇಲೆ ಇವಾಗ ಒಂದು ಕೆಲಸ ಇದೆ,
ಬನ್ನಿ ತೋರಿಸ್ತೀನಿ ಅದೇನು ಎತ್ತ ಅಂತ. ಆ್ಯಕ್ಚುಲಿ ಏನು ಅಂತಂದರೆ ನಾನಿವತ್ತು ಒಂದಿಷ್ಟು ಲಾಸ್ಟ್ ಟೈಮ್ ಮಾಲೆಗಳೆಲ್ಲ ಹೇಳಿದ್ದೆ ಅಲ್ವಾ, ಸೊ ಆ ಥರದ ಮಾಲೆಗಳನ್ನ ನಾನು ಇವತ್ತು ಮಾಡ್ತಾಯಿದ್ದೀನಿ. ಅದು ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು, ಓಕೆನಾ. ಅಂದರೆ ಒಂದು 3-4 ಮಾಲೆಗಳು, ಒಂದೆರಡು ಚಿಕ್ಕದು, ಒಂದೆರಡು ತೋರಣದ ಥರ ಇರುತ್ತೆ. ಸೊ ಆ ಥರದ್ದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಡಿಫ್ರೆಂಟ್ ಒಂದು ಏನು ಹೇಳ್ತಾರೆ, ಡಿಫ್ರೆಂಟ್ ಡಿಸೈನಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಓಕೆ, ಲೆಟ್ಸ್ ಡೂ ಇಟ್ ನಾವು. ಹೋಗೋಣ ಬನ್ನಿ, ಮಾಡಿಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ ಅದು ಹೇಗೆ ಬಂತು ಅಂತ, ಓಕೆನಾ. ಸೊ ನಿಮಗೂ ಈ ಥರದ ಮಾಲೆಗಳೆಲ್ಲ ಬೇಕು ಅಂತ ಅಂದರೆ ನೀವು ಕೂಡ ನನಗೆ ನಾನು ಕೊಟ್ಟಿರೋ ನಂಬರ್ ಇದೆ ಅಲ್ವಾ, ಒಂದು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ನಾನು ಕೊಟ್ಟಿರೋ ನಂಬರಿಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಬೇಕಾಗಿರೋಂತಹ ಒಂದಿಷ್ಟು ಮಾಲೆಗಳನ್ನ ನಾವು ಮಾಡಿ ಕೊಡ್ತೀವಿ, ನೀವು ಬುಕ್ ಮಾಡಿ, ಓಕೆನಾ. ಓಕೆ, ಇವಾಗ ಸ್ಟಾರ್ಟ್ ಮಾಡೋ ಟೈಮ್, ಬನ್ನಿ ಸ್ಟಾರ್ಟ್ ಮಾಡೋಣ. ಅದು ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಸೊ ಇವಾಗ ಮಾಡ್ತಾಯಿದ್ದೀವಿ, ಸ್ಟಾರ್ಟಿಂಗ್ ಚಿಕ್ಕದು ಮಾಡ್ತೀವಿ, ಅದು ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಓಕೆ, ಇದಾದಮೇಲೆ ಒಂದು ಸ್ವಲ್ಪ ಒಂದು 5-10 ನಿಮಿಷ ಆಗುತ್ತೆ, ಮಾಡಿ ತೋರಿಸ್ತೀನಿ. ಓಕೆ, ನೀನು ಸ್ಟಾರ್ಟ್ ಮಾಡಿ, ನಾನು ತೋರಿಸ್ತೀನಿ ಒಂದೊಂದೇ ಬೀಟ್ಸ್. ಸೊ ಇದು ಫ್ರಂಟಲ್ಲಿ ಮಿಡ್ಲಲ್ಲಿ ಹಾಕೋಕ್ಕೆ ಇದೊಂದು, ಆ್ಯಂಡ್ ಇಲ್ಲೊಂದು. ಇದು ಬಿಚ್ಕೋತೈತೆ ಗಂಟು, ಈ ಕಡೆ ಗಂಟು ಹಾಕಿದ್ದೀನಲ್ವಾ, ಸೊ ಇಲ್ಲಿ 2 ಗಂಟು ಹಾಕಿದ್ದೀನಿ, ಅದು ಬಿಚ್ಕೋತೈತೆ. ಮತ್ತೆ ಹಾಕೋಣ ಕರೆಕ್ಟಾಗಿ ಮೇಲ್ಗಡೆ ಒಂದು ಬೀಟ್ ಹಾಕಿ ಕೂರಿಸ್ಬೇಕು ಇದನ್ನ. ಸೊ ಇವಾಗ ಇದನ್ನೊಂದು ಚಿಕ್ಕದು ಮಾಡಿದ್ದೀನಿ ನೋಡಿ, ಹಿಂಗೆ ಕಾಣಿಸ್ತಾ ಇದೆ. ಈಗ ಇದಕ್ಕೆ ಮಿಡ್ಲಲ್ಲಿ ಇದನ್ನು ಹಾಕ್ತೀನಿ, ಬೀಟ್ ಹೆಂಗಿರುತ್ತೆ ನೋಡೋಣ. ಸೊ ಫೈನಲ್ ಇದಾಯಿತು ನೋಡಿ, ಹೆಂಗೆ ಕಾಣಿಸ್ತಾ ಇದೆ ಅಂತ. ಚಿಕ್ಕ ಫೋಟೋಗೆ ಮಾಡಿರೋದು ಇದು, ಓಕೆ. ಸೊ ಫೈನಲಾಗಿ ಹಿಂಗೆ ಕಾಣಿಸ್ತಾ ಇದೆ. ಸೊ ಇದನ್ನ ದೇವ್ರ ಫೋಟೋಗೆ ಹಾಕಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಸೊ ಇವಾಗ ದೇವ್ರ ಫೋಟೋಗೆ ಹಾಕಿದ್ಮೇಲೆ ಹೇಗಿದೆ ನೋಡಿ, ಸ್ವಲ್ಪ ಫೋಕಸ್ ಕಮ್ಮಿ ಆಗ್ತದೆ. ಟೋಟಲ್ 2 ಮಾಲೆ ಮಾಡಿದ್ದೀವಿ ಅದರಲ್ಲಿ ಇವಾಗ. ಸೊ ಇಲ್ಲಿ ಒಳಗಡೆ ಒಂದು ವೈಟ್ ಆ್ಯಂಡ್ ಈ ಥರ ಚಿಕ್ಕದು, ಮೇಲ್ಗಡೆ ಒಂದು ಮಾಡಿದ್ದೀವಿ ಹೀಗೆ. ಸೊ ಇದನ್ನಿನ್ನು ಕಂಪ್ಲೀಟ್ ಮಾಡಬೇಕು. ಸೊ ತೋರಿಸ್ತೀವಿ. ಆ್ಯಂಡ್ ಇಲ್ಲೊಂದಿದೆ, ಸೊ ಇದು ಡಬಲ್ ಮಾಡಿರೋದು, ಇದಕ್ಕಿನ್ನ ಫಿನಿಶಿಂಗ್ ಇಲ್ಲ, ಬಟ್ ಹೀಗೆ ಕಾಣಿಸುತ್ತೆ ಡಬಲ್ ಲೇಯರ್ ಥರ. ಹಾಕಿದ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ದೇವ್ರ ಮೂರ್ತಿಗೆ ಅಥವಾ ದೇವ್ರ ಫೋಟೋಗೆ ಅಲ್ವಾ. ಗೈಸ್, ನಾನು ಇವಾಗ ಆ್ಯಕ್ಚುಲಿ ಒಂದು ಸ್ವಲ್ಪ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆದಮೇಲೆ, ಅದು ಆ್ಯಕ್ಚುಲಿ ಫೈನಲ್ ಟಚ್ ಇದೆ, ಇವಾಗ ತೋರಿಸ್ತೀನಿ ಅದು ಹೇಗೆ ಬಂದಿದೆ ಅಂತ ಮಾಲೆ. ಓಕೆ, ಆ್ಯಂಡ್ ಅಪ್ಡೇಟ್ ಈಸ್, ನಾನು ಟೀ ಕುಡ್ದು ರೆಸ್ಟ್ ತಿಂದೆ, ಒಂದು ಸ್ವಲ್ಪ ಮಧ್ಯಾಹ್ನ ಊಟನೇ ಮಾಡಲಿಲ್ಲ. ಇವಾಗ ಒಂದು ಪಾರ್ಸಲ್ ಬಂದಿದೆ, ನೋಡೋಣ ಈ ಪಾರ್ಸಲ್ ಏನು ಅಂತ. ತೆಗೆದುಬಿಟ್ಟು ನೋಡುವ ಬನ್ನಿ. ಓಕೆ, ಈಗ ಓಪನ್ ಮಾಡುವ. ಬಾಟಲ್ ಆರ್ಡ್ರ್ ಮಾಡಿದ್ದೆ, ಮತ್ತು ಇನ್ನೇನಿಲ್ಲ, ಅದೇ ಬಂದಿರುತ್ತೆ. ಸ್ಟೀಲ್ ಬಾಟಲ್ ಆ್ಯಕ್ಚುಲಿ. ಒಂದು ಬಾಟಲ್ ಇಟ್ಟು ಇನ್ನೊಂದು ಪ್ಲಾಸ್ಟಿಕ್ ಇತ್ತಲ್ವ, ಅದನ್ನು ನಾನು ದೇವ್ರ ಮನೆಗೆ ಇಟ್ಬಿಟ್ಟೆ, ಪ್ಲಾಸ್ಟಿಕ್ದು ದೇವ್ರ ಮನೆಗಿಟ್ಟು. ಇದನ್ನು ಇವಾಗ ಕಿಚನಿಗೆ ಇನ್ನೊಂದು 2 ಸ್ಟೀಲಿಂದ ಬೇಕು ಅಂತ. ಈ ವಾಶ್ ಮಾಡೋಕ್ಕೂ ತುಂಬ ಹಗುರ ಅನಿಸುತ್ತೆ ನನಗೆ. ಸೊ ಹಾಗಾಗಿ, ಆ್ಯಂಡ್ ಇದು ಹ್ಯಾಂಡಲ್ ಇದೆ, ಅದಕ್ಕೆ ಇದು ಮಾಡಿದೆ. ದಿಸ್ ಇಸ್ ಆಲ್ಸೋ 1 ಲೀಟರು. ಇಷ್ಟೇ ಬಾಟಲ್ ಆರ್ಡ್ರ್ ಮಾಡಿದ್ದೆ, ಬಂತು. ಸೊ ಫೈನಲ್ ಆಗಿದೆ, ಆಯ್ತು. ಈಗ 3 ಲೇಯರ್ ಆಗಿದೆ, ಈ ಥರ 3 ಲೇಯರ್ ಆಯಿತು. ಇವಾಗ ಇನ್ನೊಂದು ಥರ ತೋರಿಸ್ತೀನಿ. ಸೊ ಇವಾಗ ಮಾಡ್ತಾ ಇರೋದು ಲಾಂಗು, ಅಂದರೆ ಫೋಟೋಗೆ, ಇದು ಕೂಡ ಫೋಟೋಗೆ ಮಾಡ್ತಾ ಇರೋದು. ಇದು ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಓಕೆ, ಇವಾಗ ಮಾಡ್ತಾ ಇರೋದು ಹೇಗೆ ಬರುತ್ತೆ ಅಂದರೆ 3 ಲೇಯರು ಇನ್ 1 ಹಾರ, ಆ ಥರ ಬರುತ್ತೆ ಇದು. ಸೊ ಹೀಗೆ ಇದು ಹೀಗೆ ಬರುತ್ತೆ. ನೆಕ್ಸ್ಟ್ ಇದೇ ಥರ ಇದನ್ನ ಇಲ್ಲಿ ಮಾಡ್ಕೊಳೋದು. ಇದು 3 ಲೇಯರ್ ಬರುತ್ತೆ. 2 ಇಲ್ಲಿ ತನಕ ಬರುತ್ತೆ. ವೈಟ್ ಲಾಸ್ಟ್ ಬಿಟ್. ಹಾಂ, ನೋಡ, ಇದನ್ನು ಒಂದೇ ಲೇಯರ್ ಹಿಂಗೆ ಎಳ್ಕೊಳ್ಳೋದು, ಹಂಗೆ ಹಿಡ್ಕೊಳ್ರಿ ಅದನ್ನ. ಅದು ಮುದುಡಿ ಆಗಬಾರ್ದು, ಈಗ ಕರೆಕ್ಟಾಗಿ ಬರ್ಬೇಕು ನನಗೆ. ಬಂತ ಇದು ಬಿಡ್ತಾ ಡಬಲ್? ಹಾಂ ಬಿಡ್ತಾ. ಈಗ ಇದೇ ಲೇಯರಲ್ಲಿ ಹಿಂಗೆ ಹಾಕ್ಕೊಳ್ಳೋಣ, ಹಿಂಗೆ
ಕರೆಕ್ಟ್ ಆಯ್ತಾ? ಇನ್ನೊಂಚೂರು ಹೇಳ್ಕೋಬೇಕಾಯ್ತಕ್ಕ ಇದನ್ನ. ಹ್ಞೂ ಅದೇ ಹೇಳ್ಕೊಳಣ. ಹೇಳ್ಕೊಂಡ್ರೆ ಇನ್ನೊಂಚೂರು ದಾರ ಇಟ್ಕೊಳ್ರಿ. ಸ್ವಲ್ಪ ಬಿಡಿ. ಇರಿ ಇರಿ. ಸಾಕಾ? ಹ್ಞೂ. ಸೊ ಈಗ ಇಲ್ಲಿಂತ್ರ ಇದೇ ಡಿಸೈನೇ ಇಲ್ಲಿ ಹಿಂಗಾಗಲಿ, ಅಥವಾ ಏನಾದ್ರು ಚಿಕ್ಕದಾಗಿ ಸಿಂಪಲಾಗಿ ಮಾಡೋಣ ಮಿಡ್ಲಲ್ಲಿ, ಹಿಂಗೆ ಸಿಂಪಲಾಗಿರಲಿ ಮಿಡ್ಲು. ಬನ್ನಿ ಇವಾಗ ಗುಲಾಬ್ ಜಾಮೂನ್ ಮಾಡುವ. ಆ್ಯಕ್ಚುಲಿ ಗುಲಾಬ್ ಜಾಮೂನ್ ತಿನ್ನಂಗಾಗಿತ್ತು. ಲೆಟ್ಸ್ ಡೂ ಇಟ್ ನಾವು. ಒಂದು ಗುಲಾಬ್ ಜಾಮೂನ್ ರೆಡಿ ಆಗಿದೆ, ಇಲ್ಲಿ ಮಾಡಿಟ್ಕೊಂಡಿದ್ದೀನಿ. ಇದನ್ನ ಇವಾಗ ಎಣ್ಣೆಲಿ ಬಿಡಬೇಕು. ಬನ್ನಿ ಮಾಡುವ. ಇವಾಗ ಹಾಕಾಯ್ತು ಇದನ್ನು. ಒಂದೊಂದು ಈ ಥರ ಆಗಿದೆ. ಆ್ಯಕ್ಚುಲಿ ಏನಾಯಿತು ಗೊತ್ತಾ, ಇದ್ರಲ್ಲಿ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ. ಫಸ್ಟು ಒಂದು ಪ್ಯಾಕೆಟ್ ಹಾಕಿದ್ನ, ಒಂದು ಪ್ಯಾಕೆಟ್ ಹಾಕಿದ ತಕ್ಷಣ ಸ್ವಲ್ಪ ನೀರು, ಯಾವುದೋ ಲಕ್ಷದಲ್ಲಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟೆ. ಹಾಲು ಮಿಕ್ಸ್ ಮಾಡಿದ್ದೆ ಅಲ್ವಾ, ಸೊ ಆಗ ಜಾಸ್ತಿ ಆಗ್ಬಿಡ್ತು ಅಂತ ಏನು ಮಾಡಿಬಿಟ್ಟೆ, ಮತ್ತೆ ನಾನು ಇನ್ನೊಂದು ಪ್ಯಾಕೆಟ್ ತರಿಸ್ಬಿಟ್ಟು ಹಾಕಿದೆ. ಅದಕ್ಕೆ ಇಷ್ಟೊಂದು ಆಗಿದೆ. ಓ ಮೈ ಗಾಡ್. ಅದಕ್ಕೆ ಸ್ವಲ್ಪ ಹಿಟ್ಟು ಈ ಸರಿ ಯಾಕೋ ಕರೆಕ್ಟಾಗಿ ಬಂದಿಲ್ಲ, ಒಡ್ಕು ಥರ ಬಂದಿದೆ. ದಟ್ಸ್ ಓಕೆ. ಆ್ಯಂಡ್ ಇಲ್ಲಿ ಇದನ್ನು ರೆಡಿ ಮಾಡಿಟ್ಟಿದ್ದೀನಿ. ಈ ಪಾಕಕ್ಕೆ ಇದನ್ನ ಹಾಕಬೇಕು. ಲೈಟಾಗಿ ಮಾಡಿರ್ತೀನಿ ನಾನು ಸ್ವೀಟ್, ಅಷ್ಟೊಂದು ಅಂಟು ಥರ ಮಾಡಲ್ಲ, ಲೈಟಾಗಿ ಮಾಡಿರ್ತೀನಿ ಅಷ್ಟೆ. ಸೊ ಜಾಮೂನ್ ರೆಡಿ ಆಗಿದೆ. ಓಕೆ, ಇಲ್ಲಿ ರೈಸ್ ಮಾಡ್ತಾಯಿದ್ದೀನಿ. ಸೊ ಜಾಮೂನ್ ರೆಡಿ. ಇಲ್ಲೆಲ್ಲ ಫುಲ್ ಕ್ಲೀನ್ ಮಾಡಿದೆ ಸಿಂಕ್ನ. ಜಾಮೂನು ನಾಳೆ ಒಂದು ಸ್ವಲ್ಪ ಊರಿಗೆ ತೊಗೊಂಡು ಹೋಗಬೇಕು. ಊರಿಗೆ ತೊಗೊಂಡೋಗೋಕ್ಕೆ ಆಮೇಲೆ ಒಂದು ಸ್ವಲ್ಪ ಇಡ್ತೀನಿ ಫ್ರಿಜ್ಜಲ್ಲಿ. ಎಸ್ ಗಾಯ್ಸ್, ಅಷ್ಟೇ.